ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಕರಾವಳಿ ಭಾಗದಲ್ಲಿ ಹಾಗೆಯೇ ತುಳುನಾಡಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ನೀರು ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅಕ್ಕಿ ಮಾತ್ರನೇ ಸಾಕಾಗುತ್ತೆ, ತುಂಬಾ ಸುಲಭ ಮಾಡೋದು. ಯಾರು ಬೇಕಾದರೂ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಬಹುದು. ಅಷ್ಟೇ ಚೆನ್ನಾಗಿ ಬರುತ್ತೆ ಕೂಡ. ಕಾಯಿ ಚಟ್ನಿ ಜೊತೆಗಾದರೂ ತಿನ್ಬೋದು ಅಥವಾ ಸಾಂಬಾರ್ ಜೊತೆಗಾದರೂ ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ತಿಂಡಿಗೆ ತುಂಬಾ ಹೇಳಿ ಮಾಡಿಸಿದ ತಿಂಡಿಯಾಗಿದೆ ಇದು. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 2 ಕಪ್ ಆಗುವಷ್ಟು ನಾನು ಬೆಳ್ತಿಗೆ ಅಕ್ಕಿ ಅಂದರೆ ದೋಸಾ ರೈಸನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 3 ರಿಂದ 4 ಸರಿ ತೊಳ್ಕೊಂಡು ನೀರಲ್ಲಿ ನೆನೆ ಹಾಕಬೇಕು. ಇದನ್ನು ಈಗಾಗಲೇ 3 ಗಂಟೆ ಆಗಿದೆ. ಇದನ್ನು ನೋಡಿ ಹೇಗೆ ಬಂದಿದೆ ಅಂತ ನೋಡೋಣ. ನೆನೆಸಿರುವಂತಹ ಈ ಅಕ್ಕಿನ ಇನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಫೈನ್ ಅಂದರೆ ಅಷ್ಟು ನುಣ್ಣಗೆ ರುಬ್ಬಿ ತರಬೇಕು. ಅರ್ಧ ಕಪ್ ಆಗುವಷ್ಟು ನೀರನ್ನು ನಾನೀಗ ಹಾಕ್ಕೊಂಡಿದ್ದೀನಿ. ಮತ್ತೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ಕೂಡ ಹಾಗೇನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇಷ್ಟು ನುಣ್ಣಗಾಗಿದೆ. ಇದನ್ನು ಇನ್ನೀಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ನಾನಾಗಲೇ 2 ಬ್ಯಾಚಲ್ಲಿ ರುಬ್ಬಿಟ್ಟಂತಹ ಹಿಟ್ಟನ್ನು ಕೂಡ ಜೊತೆಗೆ ಹಾಕ್ತಾ ಇದ್ದೀನಿ. ಇನ್ನಿದಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಆಗಲೇ ರುಬ್ಬೋದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 2 ಬ್ಯಾಚಲ್ಲಿ ರುಬ್ಬಿರೋದ್ರಿಂದ 2 ಸಲ ಕೂಡ ಅರ್ಧ ಕಪ್ ನೀರನ್ನು ಹಾಕಿರೋದ್ರಿಂದ 1 ಕಪ್ಪು, ಆಮೇಲಿಂದ ಪ್ಲಸ್ 1.5 ಕಪ್ಪು, ಟೋಟಲ್ ಆಗಿ 2 ಕಪ್ ಅಕ್ಕಿಗೆ 2.5ಗಿಂತ 3 ಕಪ್ ಆಗುವಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ. ನೋಡಿಕೊಂಡು ನೀರನ್ನು ಹೀಗೆ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಹಾಕ್ಕೊಳ್ಬೋದು. ಇನ್ನು ಸ್ಟವ್ ಮೇಲೆ ಒಂದು ತವಾನ ಆಗಲೇ ಬಿಸಿಗೆ ಇಟ್ಟಿದ್ದೀನಿ. ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ನೋಡಿ ಮೇಲಿಂದ ತವಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು. ಹೀಗೆ ಇನ್ನು ಆಗಲೇ ರುಬ್ಬಿಟ್ಟಂತಹ ಹಿಟ್ಟನ್ನು ನೋಡಿ, ಅಕ್ಕಿ ಹಿಟ್ಟನ್ನು ಸೌಟಿನ ಸಹಾಯದಿಂದ ಹೀಗೆ ಸ್ಪ್ರೆಡ್ ಮಾಡ್ತಾ ಬರಬೇಕು. ಸೌಟಲ್ಲಿ ತೆಗೆದು ಹಿಟ್ಟನ್ನು ಹಾಕೋದು ಕಷ್ಟ ಅಂತಾದರೆ ಒಂದು ಲೋಟಕ್ಕೆ ಕೂಡ ಹಿಟ್ಟನ್ನು ಹಾಕ್ಕೊಂಡು ಹಾಗೂ ಮಾಡ್ಕೊಳ್ಬೋದು ನೀರು ದೋಸೆನ. ಅದು ಕೂಡ ಸುಲಭವಾಗಿ ಮಾಡೋದಕ್ಕೆ ಬರುತ್ತೆ. ಪ್ರಾಕ್ಟೀಸ್ ಆದ ನಂತರ ಸೌಟಿಂದ ಹೀಗೆ ಹಾಕ್ಕೊಂಡು ಬರೋದ್ರಿಂದ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ಬೇಕು. ಗ್ಯಾಪ್ ಎಲ್ಲ ಫಿಲ್ ಆಗೋ ಥರ ಹೀಗೆ ಸ್ಪ್ರೆಡ್ ಮಾಡ್ತಾ ಬರಬೇಕು. ಆಮೇಲೆ ಇದರ ಮೇಲಿಂದ ಎಣ್ಣೆ ಬೇಕಿದ್ದರೆ ಇನ್ನೊಂದ್ಸಲಿ ಹಾಕ್ಕೊಳ್ಬೋದು ಅಥವಾ ಹಾಗೇನೂ ದೋಸೆನ ತೆಗಿಬಹುದು. ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸಿದ ತಿಂಡಿ ಅಂತ ಹೇಳ್ಬೋದು. ಇದು ತುಂಬ ಸಿಂಪಲ್ ಆಗಿದೆ, ಏನೂ ಕಷ್ಟ ಇಲ್ಲ. ಯಾರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು ಮನೆಯಲ್ಲಿ. ತವದ ಮೇಲಿಂದ ದೋಸೆನ ಎಬ್ಬಿಸಬೇಕಾದ್ರೆ ಸೈಡಿಂದ ನೋಡಿ ಈ ಥರ ಕಾವಲಿ ಸೌಟನ್ನು ಹಾಕ್ಕೊಂಡು ಸಪೋರ್ಟಿಗೆ ಹೀಗೆ ಕೈ ನೀಡ್ಕೊಂಡು, ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ತೆಕ್ಕೊಳ್ಬೇಕು. ಫೋಲ್ಡ್ ಕೂಡ ಹಾಗೆಯೇ 2 ಬೇಕಾದರೆ 2 ಮಾಡಿಕೊಂಡು ಅಥವಾ 3 ಬೇಕಿದ್ರೆ ಹಾಗೆ ಮಾಡ್ಕೊಳ್ಬೋದು. ಇನ್ನೊಂದು ದೋಸೆನ ಕೂಡ ಅದೇ ಥರನೇ ಮಾಡ್ಕೊಳ್ಳೋಣ. ಮೇಲಿಂದ ಹೀಗೆ ಎಣ್ಣೆನ ಹಾಕಿ ಆಮೇಲೆ ದೋಸೆ ಹಿಟ್ಟನ್ನು ಹಾಕೋದ್ರಿಂದ ಬೇಗನೆ ಎದ್ದು ಬರುತ್ತೆ. ಹಿಟ್ಟು ಹಾಕುವಾಗಲೂ ನೋಡಿ ಸೈಡಿಂದ ಈ ಥರ ಹಾಕ್ತಾ ಬಂದ ನಂತರ ಆಮೇಲೆ ಮಧ್ಯಭಾಗನ ಫಿಲ್ ಮಾಡೋದ್ರಿಂದ ಈಸಿಯಾಗಿ ಮಾಡ್ಕೊಳ್ಬೋದು ದೋಸೆನ. ಮಧ್ಯಮ ಉರಿಯಲ್ಲಿ ನೋಡಿ ಸ್ವಲ್ಪ ಹೊತ್ತು ಕಾಯಬೇಕಿದು, ಆಗ ಇನ್ನೂ ಚೆನ್ನಾಗಿ ಬರುತ್ತೆ. ರೋಸ್ಟ್ ಮಾಡಬೇಕು ಅಂತಂದರೆ ಹಾಗೂ ಮಾಡ್ಕೊಳ್ಬೋದು, ಅಥವಾ ಬೇಗನೆ ತೆಗಿತಿದ್ರೆ ಅಂತಂದರೆ ಸಾಫ್ಟಾಗಿ ಹಾಗೂ ಕೂಡ ತೆಗೆದುಕೊಳ್ಬೋದು. 2 ವಿಧಾನದಲ್ಲಿ ಕೂಡ ಮಾಡ್ಬೋದು. ಇದನ್ನು 2 ರೀತಿಯಾಗಿ ಮಾಡೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಇನ್ನಿದನ್ನು ಆಗಲೇ ನಾನು ತಿಳಿಸಿದಂತೆ ಕಾಂಬಿನೇಷನ್ ಆಗಿ ಇದಕ್ಕೆ ಕಾಯಿ ಚಟ್ನಿನ ಕೂಡ ಮಾಡ್ಕೊಳ್ಬೋದು ಅಥವಾ ಸಾಂಬಾರಲ್ಲಿ ಕೂಡ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿಯಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಬೇಕು ಅಂತಂದರೆ ಜಾಮಲ್ಲಿ ಕೂಡ ಹಾಕಿ ತಿಂತಾರೆ, ಅದನ್ನು ಕೂಡ ಮಾಡ್ಕೊಳ್ಬಹುದು. 2ನೇ ದೋಸೆ ಕೂಡ ಹಾಗೆಯೇ ಇದು ರೆಡಿಯಾಗಿದೆ, ತೆಗಿತಾ ಇದ್ದೀನಿ. ಸೈಡಿಂದ ನೋಡಿ ಈ ಥರ ಕಾವಲಿ ಸೌಟನ್ನು ಹಾಕ್ಕೊಂಡು ಎಬ್ಬಿಸಿದರೆ ತುಂಬಾ ಸುಲಭವಾಗಿ ಎದ್ದು ಬರುತ್ತೆ. ತುಳುನಾಡಿನ ಸರ್ವೇ ಸಾಮಾನ್ಯವಾದ ತಿಂಡಿಯಾದ ನೀರು ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ಲ. ಮಾಡೋದು ಬಹಳನೇ ಸಿಂಪಲ್ಲು. ಬರೀ ಅಕ್ಕಿಯೊಂದನ್ನೇ ಬಳಸ್ಕೊಂಡು ಇದನ್ನು ಮಾಡ್ಬೋದು. ಯಾರು ಬೇಕಾದರೂ ಟ್ರೈ ಮಾಡಿ ನೋಡ್ಬೋದು. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆಯೇ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮೊಟ್ಟ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಸೂಪರ್ ಆದಂತಹ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ.